ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಈ ವರ್ಷದ ಚೊಚ್ಚಲ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ರಾಜ್ಯದ ಜನ ಕೂಡ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿಗೆ ಏನೇನು ಇದೆ ಈ ಒಂದು ಬಜೆಟ್ನಲ್ಲಿ, ಯಾವ ಯೋಜನೆಗಳು ಸಿಗ್ತಿದ್ದಾವೆ, ಕಳೆದ ಯೋಜನೆಗಳೆಲ್ಲವೂ ಕೂಡ ಅನುಷ್ಠಾನ ಆಗಿದೆಯಾ, ಈಗಾಗಲೇ ಕೂಡ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂತಹ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಈ ಬಾರಿ ಬಜೆಟ್ನಲ್ಲಿ ಇದೆ. ಹಾಗಾಗಿ ಇವತ್ತಿನ ನಮ್ಮ ಫೋಕಸ್ ಟಿವಿಯಲ್ಲಿ ಸ್ಪೆಷಲ್ ಸ್ಟೋರಿ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಡಿಮ್ಯಾಂಡ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈ ಬಾರಿ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಜನತೆ ಕೂಡ ಬಜೆಟ್ ಮೇಲೆ. ಬಜೆಟ್ನಲ್ಲಿ ಯಾವ ಯೋಜನೆಗಳು ಸಿಗ್ತಾವೆ ಬೆಂಗಳೂರಿಗೆ, ಈಗ ಮಾಡಿರುವಂತಹ ಯೋಜನೆಗಳು ಏನೇನಿದೆ, ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಏನು ಮುಕ್ತಿ ಕೊಡ್ತಾರೆ ಈ ಬಾರಿ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಟ್ರಾಫಿಕ್ಗೆ ಈ ಸಲದ ಬಜೆಟ್ನಲ್ಲಿ ಮುಕ್ತಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇರೋದು. ಯಾಕಂದ್ರೆ ಮಾರ್ಚ್ 6ನೇ ತಾರೀಕಿಂದ ರಾಜ್ಯ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೇನು ಸಿಗ್ತಾ ಇದೆ, ಬೆಂಗಳೂರಿನ ಡಿಮ್ಯಾಂಡ್ ಏನು, ಹಾಗಾದ್ರೆ ಈ ಸಲದ ಬಜೆಟ್ನಲ್ಲಿ ಬೆಂಗಳೂರು ಟ್ರಾಫಿಕ್ ಏನಾದರೂ ಕೂಡ ಮುಕ್ತಿ ಸಿಗುವಂತ ಯೋಜನೆಗಳು ಈ ಬಾರಿ ಏನಾದ್ರು ಇದೆಯಾ? ಸಿಲಿಕಾನ್ ಸಿಟಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಎಲ್ಲಿ ನೋಡಿದ್ರು ಟ್ರಾಫಿಕ್. ಇದೇ ಟ್ರಾಫಿಕ್ ಕಿರಿಕಿರಿಯಿಂದ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ಹಿಂದೆ ಸ್ಟೀಲ್ ಬ್ರಿಡ್ಜ್ ಯೋಜನೆ ಜಾರಿಗೆ ತಂದಿದ್ದಂತ ಸರ್ಕಾರ ಈ ಬಾರಿ ಏನ್ ಮಾಡ್ತಾರೆ, ಮತ್ತಷ್ಟು ಭಾಗಗಳಲ್ಲಿ ಬೇರೆ ನಗರದಲ್ಲಿ ಇದೇ ಸ್ಟೀಲ್ ಬ್ರಿಡ್ಜ್ಗಳನ್ನ ಮಾಡ್ತೀವಿ ಅಂತ ಅಂದ್ರು. ಆದ್ರೆ ಇದುವರೆಗೂ ಎಲ್ಲೂ ಕೂಡ ಇನ್ನೂ ಜಾರಿಯಾಗಿಲ್ಲ ಅಥವಾ ಯೋಜನೆಗಳು ಬರಲಿಲ್ಲ. ಇದರ ಜೊತೆಗೆ ಸುರಂಗ ಯೋಜನೆ, ಬೆಂಗಳೂರಿನ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಇರ್ದಂಗೆ ಮಾಡ್ಬಿಡ್ತೀವಿ, ಟ್ರಾಫಿಕ್ ಕಿರಿಕಿರಿ ಇರ್ದಂಗೆ ಮಾಡ್ತೀವಿ ಅಂತೇಳಿ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಯೋಜನೆಯಲ್ಲಿ ನಾವು ಸುರಂಗವನ್ನ ಕೊರೆದು ಬಿಡ್ತೀವಿ ಎಂದು ಸರ್ಕಾರದವರು. ಆ ಯೋಜನೆ ಏನಾಯ್ತು, ತಯಾರಿ ಎಲ್ಲಿ ಬಂತು, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ವರ್ಷ ಬೇಕು? 18,000 ಕೋಟಿ ರೂಪಾಯಿ ವೆಚ್ಚದ ಸುರಂಗ ರಸ್ತೆ ಯೋಜನೆ, ಒಂದಲ್ಲ ಎರಡಲ್ಲ 18,000 ಕೋಟಿ ರೂಪಾಯಿ. ಈ ಯೋಜನೆಯ ಕತೆಗಳೇನೇನಾಯ್ತು? ಈ ಯೋಜನೆ ಶುರುವಾದ್ರೆ ಮುಗಿಯೋದು ಎಷ್ಟು ವರ್ಷ? 10 ವರ್ಷ ಬೇಕಾ? 10 ವರ್ಷಗಳ ಕಾಲ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ದಿನದಿಂದ ದಿನಕ್ಕೆ ವಾಹನ ಸವಾರರು ಯಥೇಚ್ಛವಾಗಿ ಈಗಾಗಲೇ ಕೂಡ ಇನ್ನು ಒಂದು ಮನೆ ಇಲ್ಲಾಂದ್ರೂ 5 ರಿಂದ 6 ವೆಹಿಕಲ್ಸ್ಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ 10 ವರ್ಷ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಬೆಂಗಳೂರು ಬೆಳೀತಾ ಇದೆ, ಪ್ರತಿನಿತ್ಯ ಬೆಂಗಳೂರು ದೊಡ್ಡದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಮುಕ್ತಿ ಹೆಂಗ್ ಕೊಡ್ತೀರಿ? ಈ ಯೋಜನೆ ಮುಕ್ತಾಯ ಆಗೋದಾದ್ರೂ ಯಾವಾಗ? ಇದು ಒಂದು ಸಮಸ್ಯೆ ಆಗಿರೋದು. ಇದರ ಜೊತೆಗೆ ಈ ST ಮಾಲ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಟನಲ್ ರೋಡ್ ಬರುತ್ತೆ ಅಂತ, ಇದು ಯಾವಾಗ ಬರುತ್ತೆ, ಏನ್ ಕತೆ? ಬೆಂಗಳೂರಿನಲ್ಲಿ ಒಂದಾ ಎರಡಾ ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ರಸ್ತೆ ಸಮಸ್ಯೆ, ಕುಡಿಯೋ ನೀರಿಗೆ ಸಮಸ್ಯೆ, ಪ್ರತಿಯೊಂದರಲ್ಲೂ ಕೂಡ ಸಮಸ್ಯೆಗಳೇ. ಈ ಸಮಸ್ಯೆಗಳಿಗೆ ಈ ಬಾರಿ ಬಜೆಟ್ನಲ್ಲಿ ಏನಾದ್ರೂ ಕೂಡ ಮುಕ್ತಿ ಸಿಗುವಂತ ಯೋಜನೆಗಳು ಸಿಗುತ್ತಾ? ಏನಾಗಬಹುದು ಬಜೆಟ್ನಲ್ಲಿ ಹಾಗಾದ್ರೆ ಈ ಬಾರಿ? ಪ್ರಮುಖವಾಗಿ ಬೆಂಗಳೂರಿಗೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ ಮೇಲೆ ಎಷ್ಟು ಯೋಜನೆಗಳಿತ್ತು? ಕಳೆದ ಬಾರಿ ಬೇರೆ ಸರ್ಕಾರ ಇದ್ದಂತ ಬೆಂಗಳೂರು ಕೊಡುಗೆ ಕೊಟ್ಟಿದ್ದಂಥದ್ದು ಎಷ್ಟಾಗಿತ್ತು? ಇಷ್ಟು ಯೋಜನೆಗಳು ಬರ್ತಾ ಇತ್ತು ನೋಡ್ಬೋದು. ವೈಟ್ ಟ್ಯಾಪಿಂಗ್ ರೋಡ್ಗಳಿರ್ಬೋದು, ಇನ್ನು ಗುಂಡಿ ಮುಚ್ಚೋದಾಗಿರ್ಬೋದು, ರಸ್ತೆ ವಿಚಾರ ಆಗಿರ್ಬೋದು, ಹೊಸ ರಸ್ತೆ ನಿರ್ಮಾಣ ಆಗಿರ್ಬೋದು, ಫ್ಲೈಓವರ್ ನಿರ್ಮಾಣ ಆಗಿರ್ಬೋದು, ಇದರ ಜೊತೆಗೆ ಈ ಟನಲ್ ರೋಡ್ ಆಗಿರಬಹುದು, ಈ ಎಲ್ಲ ಯೋಜನೆಗಳು. ಇದರ ಜೊತೆಗೆ ಇನ್ನು ಸ್ಟೀಲ್ ಬ್ರಿಡ್ಜ್ಗಳಾಗಿರ್ಬೋದು, ಮೇಲ್ಸೇತುವೆಗಳಾಗಿರ್ಬೋದು, ಈ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು, ರಸ್ತೆ ಅಗಲೀಕರಣ ಆಗಿರಬಹುದು, ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು, ಈ ಎಲ್ಲ ಒಟ್ಟಾರೆ ಇಡೀ ಬೆಂಗಳೂರು ಸಂಪೂರ್ಣವಾಗಿ ದಿನದಿಂದ ದಿನಕ್ಕೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನೋದನ್ನ ಯಾರು ಕೂಡ ಮರೆಯುವಂತಿಲ್ಲ. ಯಾಕಪ್ಪ ಅಂತ ಅಂದ್ರೆ ಹಲವು ಹೆಸರನ್ನ ಪಡ್ಕೊಂಡಿತ್ತು, ಗ್ರೀನ್ ಸಿಟಿ, ಹಾ ಸಿಟಿ, ಸಿಲಿಕಾನ್ ಸಿಟಿ ಅಂತ. ಮಾಯಾನಗರಿ ಏನು ಒಟ್ಟು ಎಲ್ಲ ಮಾಯ ಆಗ್ತಾ ಇದೆ ವಿನಃ ಆ ಮಾಯಾನಗರಿಯಲ್ಲಿ ಮ್ಯಾಜಿಕ್ ಆಗುವಂಥದ್ದೇನು ಕೂಡ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಾರಿಯ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳು ಕೂಡ ಇದೆ. ಈ ಬಾರಿ ಬಜೆಟ್ನಲ್ಲಿ ಸಿಗುತ್ತಾ ಬಂಪರ್ ಗಿಫ್ಟ್? ನೋಡೋಣ, ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ಬೆಂಗಳೂರಿಗೆ ಡಿಮ್ಯಾಂಡ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.